ಓಂ ಶಾಂತಿ. ಡೇಟ್ ಆಗಿದೆ 24/6/1971. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಅಂತರ್ಮುಖಿ बनने से फायदे. ಅಂತರ್ಮುಖಿಯಾಗುವುದರಿಂದ ಲಾಭಗಳು. कोई भी नई इन्वेंशन जब निकालते हैं तो जितनी पावरफुल इन्वेंशन होती है उतना ही अंडरग्राउंड इन्वेंशन करते हैं. ಬಾಬಾ ಹೇಳ್ತಾರೆ, ಯಾವುದೇ ಹೊಸ ಸಂಶೋಧನೆಗಳನ್ನು ಆವಿಷ್ಕಾರಗಳನ್ನು ಮಾಡಬೇಕು ಅಂತಂದರೆ ಜಿತನಿ ಪವರ್ಫುಲ್ ಇನ್ವೆನ್ಷನ್ ಹೋತಿ ಹೇ, ಎಷ್ಟೆಷ್ಟು ಶಕ್ತಿಯುತ ಸಂಶೋಧನೆಗಳು, ಆಳವಾದ ಸಂಶೋಧನೆಗಳು, ಸೂಕ್ಷ್ಮ ಸಂಶೋಧನೆಗಳು ಆಗ್ತಾವೋ ಅಷ್ಟೆಷ್ಟು ಅಂಡರ್ಗ್ರೌಂಡ್ ಇನ್ವೆನ್ಷನ್ ಕರ್ತೆ ಹೇ. ಇನ್ವೆನ್ಷನ್ ಎಲ್ಲಿ ಮಾಡ್ತಾರೆ? ಅಂಡರ್ಗ್ರೌಂಡ್ನಲ್ಲಿ ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. आप लोगों की भी दिन प्रतिदिन यह इन्वेंशन पावरफुल होगी. ತಮ್ಮದು ಕೂಡ ದಿನ ಪ್ರತಿದಿನ ಸಂಶೋಧನೆಗಳು ಬಹಳ ಶಕ್ತಿಯುತ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ನಾವೇನು ಸಂಶೋಧನೆ ಮಾಡಬೇಕು? ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೆ, ನನ್ನ ಸಂಸ್ಕಾರ ಏನಿತ್ತು, ನಾನು ಹೆಂಗಿರಬೇಕು, ಇದನ್ನೆಲ್ಲ ನಾವು ಮಾಡಬೇಕಾಗ್ತದೆ. आप भी जितना अंडरग्राउंड अर्थात अंतर्मुखी रहेंगे उतना ही नई नई इन्वेंशन व योजनाएं निकाल सकेंगे. ಅದಕ್ಕೆ ಬಾಬಾ ಹೇಳ್ತಾರೆ, ನೀವೂ ಕೂಡ ಎಷ್ಟೆಷ್ಟು ಅಂತರ್ಮುಖಿ ಆಗ್ತಾ ಹೋಗ್ತಿರೋ ಅಷ್ಟೆಷ್ಟು ಹೊಸ ಹೊಸ ಆವಿಷ್ಕಾರಗಳು, ಯೋಜನೆಗಳು ಹೊರಗೆ ಬರ್ತವೆ ಅಂತ ಹೇಳ್ತಾರೆ ಬಾಬಾ. अंडरग्राउंड रहने से एक तो वायुमंडल से बचाव हो जाएगा, दूसरा ಏಕಾಂತ ಪ್ರಾಪ್ತ होने के कारण मनन ಶಕ್ತಿ भी बढ़ती है. ಬಾಬಾ ಹೇಳ್ತಾರೆ, ಅಂತರ್ಮುಖಿಯಾಗುವುದರಿಂದ ಒಂದು ವಾಯುಮಂಡಲದಿಂದ ನೀವು ಏನಾಗ್ತೀರಾ? ಬಚಾವಾಗ್ತೀರಾ, ಸುರಕ್ಷಿತ ಆಗ್ತೀರಾ. ಎರಡನೇದು ಏಕಾಂತ ಪ್ರಾಪ್ತಿ ಆಗೋದರ ಕಾರಣ ಮನನ ಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ. ಮೂರನೇದು कोई भी माया के विघ्नों से सेफ्टी का साधन बन जाता है. ಈ ಅಂತರ್ಮುಖಿ ಅನ್ನೋದು ಮೂರನೇದೇನಾಗ್ತದೆ ಅಂತಂದರೆ, ಯಾವುದೇ ಮಾಯೆ ವಿಘ್ನಗಳನ್ನು ಹಾಕ್ತಾ ಇದ್ದರೆ ಅದರಿಂದ ನಾವು ಸುರಕ್ಷಿತವಾಗ್ತಕ್ಕಂಥ ಸಾಧನ ಯಾವುದಾಗಿದೆ? ಅಂತರ್ಮುಖತ ಅಂತಂದ್ರೇನು? ಯಾವಾಗಲೂ ತಂದೆಯ ನೆನಪಿನಲ್ಲಿ ಇರೋದು, ಚಿಂತನೆ ಮಾಡೋದು, ಇದಕ್ಕೆ ಅಂತರ್ಮುಖ ಅಂತ ಹೇಳ್ತಾರೆ ಬಾಬಾ. अपने को सदैव अंडरग्राउंड अर्थात अंतर्मुखी बनाने की कोशिश करनी चाहिए. ತಮ್ಮನ್ನು ತಾವು ಯಾವಾಗಲೂ ಅಂತರ್ಮುಖಿ ಆಗೋದ್ರ ಕಡೆನೇ ಗಮನ ಇರಬೇಕು, ಆ ಕಡೆನೇ ಪ್ರಯತ್ನ ಇರಬೇಕು. ಅಂಡರ್ಗ್ರೌಂಡ್ ಭೀ ಸಾರಿ ಕಾರೋಬಾರ್ ಚಲ್ತಿ ಹೇ. ಅಂತರ್ಮುಖಿನಲ್ಲೇ ಎಲ್ಲೋ ಕಾರೋಬಾರ್ ನಡೀತದೆ ಅಂತ ಹೇಳ್ತಾರೆ ಬಾಬಾ. ವ್ಯವಹಾರ ಎಲ್ಲಿ ನಡೀತದೆ? ಅಂತರ್ಮುಖಿತನದಲ್ಲೇ ಎಲ್ಲ ವ್ಯವಹಾರ. ಬಾಬನ ಜೋಡಿ ಮಾತಾಡಬೇಕು ಅಂತಂದರೆ ಯಾವಾಗ ಮಾತಾಡೋಕ್ಕೆ ಸಾಧ್ಯ? ಅಂತರ್ಮುಖಿ ಆದಾಗ ಮಾತ್ರ ಬಾಬನ ಜೊತೆ ನಾವು ಮಾತಾಡೋದು, ಹೇಳೋದು, ಕೇಳೋದು ಎಲ್ಲ ನಡೀತದೆ. ಬಾಬಾ ಹೇಳ್ತಾರೆ, ವೈಸೆ ಅಂತರ್ಮುಖಿ ಹೋಕರ್ ಭೀ ಕಾರ್ಯ ಕರ್ ಸಕ್ತೆ ಹೇ. ಅಂತರ್ಮುಖಿಯಾಗಿನೂ ಕೂಡ ಕಾರ್ಯವನ್ನು ಮಾಡ್ಬೋದು. ಬಾಬಾ ಹೇಳ್ತಾರೆ, ಎಸೆ ನಹಿ ಕಿ ಕೋಯಿ ಕಾರ್ಯ ನಹಿ ಕರ್ ಸಕ್ತೆ ಹೇ. ಅಂತರ್ಮುಖಿ ಆಗಬೇಕು ಅಂದರೆ ಸುಮ್ಮನೆ ಒಂದೇ ಕಡೆ ಕೂಡಬೇಕು, ಯಾವುದೇ ಕಾರ್ಯ ಆಗೋದಿಲ್ಲ, ಕರ್ಮ ಮಾಡೋಕ್ಕಾಗೋದಿಲ್ಲ ಅಂತ ಹಂಗಿರೋದಿಲ್ಲ. ಕಾರ್ಯ ಭೀ ಸಭಿ ಚಲ್ ಸಕ್ತೆ ಹೇ. ಅಂತರ್ಮುಖಿನೂ ಆಗ್ಬೋದು, ಕಾರ್ಯವನ್ನು ಮಾಡಬಹುದು. ಲೇಕಿನ್ ಅಂತರ್ಮುಖಿ ಹೋಕರ್ಕೆ ಕಾರ್ಯ ಕರ್ನೆ ಸೆ ಏಕ್ ತೋ ವಿಘ್ನೋ ಸೆ ಬಚಾವ್. ಬಾಬಾ ಹೇಳಿದ್ರಲ್ಲ ಮೇಲೆ 3 ಲಾಭ ಆಗ್ತವೆ. ಮತ್ತು ಹೇಳ್ತಾರೆ ಬಾಬಾ, ಅಂತರ್ಮುಖಿ ಆಗೋದರಿಂದ, ಅಂತರ್ಮುಖಿಯಾಗಿ ಕಾರ್ಯ ಮಾಡೋದರಿಂದ ಏನೇನಾಗ್ತದೆ? ಒಂದು, ವಿಘ್ನಗಳಿಂದ ಇರ್ತೀರಾ. ದೂಸರ ಸಮಯ ಕಾ ಬಚಾವ್. ಮತ್ತು ಅಂತರ್ಮುಖಿ ಆಗೋದರಿಂದ ಸಮಯ ಉಳಿತಾಯ ಆಗ್ತದೆ. ಮೂರನೇದು ಸಂಕಲ್ಪೋಂ ಕಾ ಬಚಾವ್ ವ ಬಚತ್ ಹೋ ಜಾಯೇಗಿ. ಎಷ್ಟೆಷ್ಟು ಅಂತರ್ಮುಖಿ ಆಗ್ತಾ ಹೋಗ್ತೀವಿ, ಎಷ್ಟೆಷ್ಟು ಪರಮಾತ್ಮನ ನೆನಪಿನಲ್ಲಿ ಏಕಾಂತದಲ್ಲಿ ಇರ್ತೀವಿ, ನಮ್ಮದು ಏನಾಗ್ತವೆ? ಸಂಕಲ್ಪಗಳ ಬಚಾವಾಗ್ತದೆ. ನೋಡ್ರಿ ಏನೇನು ಬಚಾವಾಗ್ತದೆ. ವಿಘ್ನಗಳಿಂದ ಸುರಕ್ಷಿತ ಆಗಿರ್ತೀವಿ, ಸಮಯ ಉಳಿತಾಯ ಆಗ್ತದೆ, ಸಂಕಲ್ಪಗಳ ಉಳಿತಾಯ ಆಗ್ತದೆ. ಇದನ್ನು ಮಾಡಬೇಕು. ಅದಕ್ಕೆ ಹೇಳ್ತಾರೆ ಬಾಬಾ, ಪ್ರಾಕ್ಟೀಸ್ ತೋ ಹೈನಾ. ಈ ಪ್ರಾಕ್ಟೀಸ್ ಮಾಡೋದು, ಅಭ್ಯಾಸ ಮಾಡೋದು ಇದೆಯಲ್ಲ, ನಿಮ್ಗೆ ಅಂತರ್ಮುಖಿ ಆಗ್ತಕ್ಕಂಥ ಅಭ್ಯಾಸ ಮಾಡ್ತೀರಲ್ಲ. ಕಭಿ ಅನುಭವ ಭೀ ಕರ್ತೆ ಹೋ. ಆವಾಗ ಅನುಭವನ ಮಾಡ್ತೀರಾ. ಅಂತರ್ಮುಖಿ ಹೋ ಬೋಲ್ತೆ ಭೀ ಹೋ. ಅಂತರ್ಮುಖಿಯಾಗಿ ಹೇಳಬೇಕು.
लेकिन बाहर मुखता में आते भी अंतर्मुख हर्षित मूर्त ಆಕರ್ಷಣ್ ಮೂರ್ತಿ भी रहेंगे ನೋಡ್ರಿ ಬಾಬಾ. ಇವತ್ತು ಮೇಲ್ ಹೆಡ್ಡಿಂಗ್ ಏನು ಹೇಳಿದ್ರು ಬಾಬಾ? ಅಂತರ್ಮುಖಕ್ಕೆ ಫಾಯ್ದೆ ಅಂತ ಹೇಳಿದ್ರಲ್ಲ ಬಾಬಾ. ಇಲ್ಲಿ ಮತ್ತೆ ಹೇಳ್ತಾರೆ ಬಾಬಾ, ಅಂತರ್ಮುಖಿ ಆಗಿ ಹೇಳೋದ್ರಿಂದ, ಲೇಕಿನ್ ಬಾಹರ್ ಮುಖತಾ ಮೇ ಆತೆ ಭೀ ಅಂತರ್ಮುಖ್, ಹೊರಗಡೆ ಬರೋದನ್ನು ಕೂಡ ಅಂತರ್ಮುಖಿಯಾಗಿಯೇ ಇರಬೇಕು. ಆವಾಗ ನೀವು ಹೆಂಗೆ ಕಾಣಿಸ್ತೀರಾ? ಹರ್ಷಿತ ಮುಖ ಇರ್ತದೆ, ನಿಮ್ಮ ಮುಖ ಆಕರ್ಷಣ ಮೂರ್ತ ಆಗಿರ್ತದೆ. ಕರ್ಮ ಕರ್ತೆ ಹುಯೇ ಯಹ ಪ್ರಾಕ್ಟೀಸ್ ಕರ್ನಿ ಹೇ, ಕರ್ಮ ಮಾಡ್ತಾನೂ ಅಂತರ್ಮುಖಿ ಆಗಬೇಕು. ಜೈಸೆ ಸ್ಥೂಲ್ ಕಾರೋಬಾರ್ ಕಾ ಪ್ರೋಗ್ರಾಮ್ ಬನಾತೆ ಹೋ, ಸ್ಥೂಲದ ಕಾರ್ಯಕ್ರಮಗಳನ್ನು ಮಾಡ್ತಿರಲ್ಲ, ಜೈಸೆ ಸ್ಥೂಲ್ ಕಾರೋಬಾರ್ ಕಾ ಪ್ರೋಗ್ರಾಮ್ ಬನಾತೆ ಹೋ, वैसे अपनी बुद्धि की क्या क्या कारोबार व क्या कार्य बुद्धि द्वारा करना है. ಬಾಬಾ ಹೇಳ್ತಾರೆ, ಸ್ಥೂಲ ಕಾರೋಬಾರ್ ಮಾಡುವಾಗ, ಪ್ರೋಗ್ರಾಮ್ಗಳನ್ನು ಮಾಡುವಾಗ ತಮ್ಮ ಬುದ್ಧಿ, ವೈಸೆ ಅಪನಿ ಬುದ್ಧಿಗೆ, ತಮ್ಮ ಬುದ್ಧಿಯ ಏನೇನು ಕಾರೋಬಾರ್ ಮಾಡಬೇಕು, ಏನೇನು ವ್ಯವಹಾರ ಮಾಡಬೇಕು, ಕ್ಯಾ ಕಾರ್ಯ, ಯಾವ ಕಾರ್ಯವನ್ನು ಬುದ್ಧಿಯ ಮುಖಾಂತರ ಮಾಡಬೇಕು. जो प्रोग्राम बनाने के अभ्यासी होते हैं उनका हर कार्य समय पर सफल होता है. ಏನೋ जो प्रोग्राम बनाने के, ಪ್ರೋಗ್ರಾಮನ್ನು ಮಾಡುವ ಅಭ್ಯಾಸ ಯಾರಿಗಿರ್ತದೋ ಅವರು ಪ್ರತಿಯೊಂದು ಕಾರ್ಯನೂ ಕೂಡ ಸಮಯ ಸಫಲ ಆಗ್ತದೆ. ಇಸ್ ರೀತಿ ಅಪನಿ ಭೀ ಸೂಕ್ಷ್ಮ ಕಾರೋಬಾರ್ ಹೇ. ಬಾಬಾ ಹೇಳ್ತಾರೆ, ಇದೇ ರೀತಿ ನಿಮ್ಮದು ಸೂಕ್ಷ್ಮ ಕಾರೋಬಾರನೂ ಇದೆ. बुद्धि एक सेकंड में कहाँ से कहाँ जाकर आ भी सकती है. बुद्धि ಒಂದೇ ಸೆಕೆಂಡಲ್ಲಿ ಎಲ್ಲಿ ಬೇಕಾದಲ್ಲಿ ಹೋಗಿ ಬರ್ತದೆ. ಕಾರ್ಯ भी बहुत विस्तार के हैं, ಕಾರ್ಯನೂ ಕೂಡ ಬಹಳ ವಿಸ್ತಾರ ಇದೆ. तो जब प्रोग्राम सेट करेंगे तभी समय की बचत और सफलता अधिक हो सकेगी. ಎಷ್ಟೆಷ್ಟು ನೀವು ಅಂತರ್ಮುಖಿಯಾಗಿ ಮಾಡ್ತಾ ಹೋಗ್ತಿರೋ, ಅಂತರ್ಮುಖಿಯಾಗಿ ಪ್ರೋಗ್ರಾಮ್ಗಳನ್ನು ಸೆಟ್ ಮಾಡ್ತಿರೋ, ಅಲ್ಲಿ ನಿಮಗೆ ಸಮಯ ಉಳಿತಾಯ ಆಗ್ತದೆ, ಸಫಲತೆಯೂ ಹೆಚ್ಚಾಗ್ತದೆ. यह ಪ್ರೋಗ್ರಾಮ್ ಬೀಚ್ ಬೀಚ್ ಮೇ ಬನಾತೆ ರಹೋ. ಈ ಪ್ರೋಗ್ರಾಮನ್ನು ಮೇಲಿಂದ ನಡುವೆ ಮಾಡ್ತಾ ಇರಿ, ಲೇಕಿನ್ ಸದಾಕಾಲ ಕೆ ಲಿಯೆ, ಯಾವಾಗಲೂ ಮಾಡಬಹುದು. ಜೈಸೆ ಸ್ಥೂಲ್ ಕಾರೋಬಾರ್ ಸೆಟ್ ಕರ್ತೆ ಕರ್ತೆ ಅಭ್ಯಾಸಿ ಹೋ ಗಯೆ ಹೇ, ವೈಸೆ ಹಿ ಯಹ ಭಿ ಅಭ್ಯಾಸ ಕರ್ತೆ ಕರ್ತೆ ಅಭ್ಯಾಸಿ ಹೋ ಜಾಯೆಂಗೆ. ಹೇಗೆ ಸ್ಥೂಲ ಕಾರೋಬಾರ್ಗಳನ್ನು ಸೆಟ್ ಮಾಡ್ತೀರಿ, ಪ್ರೋಗ್ರಾಮ್ಗಳನ್ನು ಮಾಡ್ತೀರಿ, ಅದೆಲ್ಲ ಮಾಡೋ ಅಭ್ಯಾಸ ಆಗಿದೆಯಲ್ಲ ನಿಮಗೆ, ಹಾಗೆ ಇದು ಯಾವುದು ಅಂತರ್ಮುಖಿ ಆಗೋ ಅಭ್ಯಾಸನ ಕೂಡ ಮಾಡ್ತಾ ಹೋದರೆ ಅಭ್ಯಾಸಿ ಆಗ್ತೀರಾ ಅಂತ ಬಾಬಾ ಹೇಳ್ತಾರೆ. इसके लिए खास समय निकालने की भी आवश्यकता नहीं. ಬಾಬಾ ಹೇಳ್ತಾರೆ, ಅಂತರ್ಮುಖಿ ಆಗೋಕ್ಕೆ ಅದಕ್ಕೆ ಒಂದು ಸಪ್ರೇಟ್ ಟೈಮ್ ಬೇಕು ಅಂತೇನು ಅದರ ಅವಶ್ಯಕತೆ ಇಲ್ಲ ಅಂತಾರೆ ಬಾಬಾ. कोई भी ಸ್ಥೂಲ ಕಾರ್ಯ जो भले अधिक बुद्धि वाला हो, ಯಾವುದೇ ಸ್ಥೂಲ ಕಾರ್ಯ ಇರಲಿ, ಬುದ್ಧಿದಿರಲಿ, उसको करते हुए भी, ಅದನ್ನು ಮಾಡ್ತಾನೂ ಕೂಡ ಯಹ ಅಪನಾ ಪ್ರೋಗ್ರಾಮ್ ಸೆಟ್ ಕರೋ, ತಮ್ಮ ಪ್ರೋಗ್ರಾಮನ್ನು ಸೆಟ್ ಮಾಡ್ಕೊಳ್ಳಿ. ಪ್ರೋಗ್ರಾಮ್ ಸೆಟ್ ಕರ್ನೇಕೆ ಕಿತನಾ ಸಮಯ ಲಗ್ತಾ ಹೇ. ಪ್ರೋಗ್ರಾಮ್ ಸೆಟ್ ಮಾಡ್ಕೊಳ್ಳಿಕ್ಕೆ ಎಷ್ಟು ಟೈಮ್ ಹಿಡಿತದೆ? 1-2 ಮಿನಿಟ್ ಭೀ ಜಾದಾ ಹೇ, 1-2 ಮಿನಿಟು ಬೇಕಾಗೋದಿಲ್ಲ. ಯಹ ಭೀ ಅಭ್ಯಾಸ ಡಾಲಾ ಹೇ, ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕು, ಅಭ್ಯಾಸ ಮಾಡಬೇಕು. अमृत वेले अपनी बुद्धि के कारोबार का प्रोग्राम भी पहले से ही सेट कर देना है. अमृत वेले अपनी बुद्धि के कारोबार का, ನಿಮ್ಮ ಬುದ್ಧಿಯ ವ್ಯವಹಾರವನ್ನು ಕೂಡ ಪ್ರೋಗ್ರಾಮ್ ಮೊದಲಿಂದಾನೇ ಸೆಟ್ ಇರಬೇಕು. ಇಡೀ ದಿವಸ ಯಾವಾಗ ಏನೇನು ಮಾಡಬೇಕು ಬುದ್ಧಿಯಿಂದ ಅನ್ನೋದು ಅಮೃತ ವೇಳೆಯಲ್ಲೇ ಸೆಟ್ ಮಾಡ್ಕೋಬೇಕು. जैसे ही प्रोग्राम बनाया जाता है फिर उसको ಚೆಕ್ किया जाता है. ಹೇಗೆ ಪ್ರೋಗ್ರಾಮ್ ಮಾಡ್ತೀರೋ ಅದೇ ಥರ ಚೆಕ್ನೂ ಮಾಡ್ಕೊಳ್ಬೇಕಾಗ್ತದೆ. ಏನು ಯಹ ಕಾರ್ಯ ಕಿಯಾ ಅವ್ರು ಕಹಾ ತಕ್ ಹುವಾ, ನಾನೇನೇನು ಅಮೃತ ವೇಳೆಯಲ್ಲಿ ಹಿಂಗೆ ಮಾಡಬೇಕು ಅಂತ ಪ್ರೋಗ್ರಾಮ್ ಮಾಡಿದ್ದೀನೋ ಅದನ್ನು ಮಾಡಿದ್ದೀನೇನು, ಎಷ್ಟು ಮಾಡಿದ್ದೀನಿ, ಕಹಾ ತಕ್ ನ ಹುವಾ, ಯಾವುದಾಯಿತು ಯಾವುದಾಗಲಿಲ್ಲ, ಎಷ್ಟಾಯಿತು ಎಷ್ಟಾಗಲಿಲ್ಲ ಚೆಕ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ಬಾಬಾ. इसी रीति से यह भी प्रोग्राम बनाकर फिर बीच बीच में ಚೆಕ್ करो. ಇದೇ ಥರ ಪ್ರೋಗ್ರಾಮ್ ಮಾಡಿ, ಎದ್ರ ಪ್ರೋಗ್ರಾಮ ಅಂತರ್ಮುಖಿ ಹೆಂಗಾಗಬೇಕು ಅನ್ನೋದರ ಪ್ರೋಗ್ರಾಮನ್ನು ಸೆಟ್ ಮಾಡಿರಿ ಅಂತ ಹೇಳ್ತಾರೆ ಬಾಬಾ. ಸೆಟ್ ಮಾಡಿ ನಡುವೆ ಚೆಕ್ ಮಾಡ್ಕೊಳ್ರಿ, ನಾನು ಸೆಟ್ ಮಾಡಿದ್ದನ್ನು ಎಲ್ಲ ಮಾಡ್ತಾ ಇದ್ದೀನೇನು,
जितने बड़ी आदमी होते हैं वह बिना प्रोग्राम के नहीं जाते हैं. ಅವ್ರು ಬೇಕಾದಂಥ ದೊಡ್ಡ ದೊಡ್ಡ ಶ್ರೇಷ್ಠ ಉದ್ಯೋಗಿ ಆಗಿರ್ಬೋದು, ಇವಾಗ ನೋಡ್ತೀವಲ್ಲ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಮಿನಿಸ್ಟ್ರ್ ಆಗಿರ್ಬೋದು, ಅವರೆಲ್ಲ ಏನು ಮಾಡ್ತಾರೆ, ಪ್ರೋಗ್ರಾಮ್ ಇರ್ತದೆ, ಸೆಟ್ ಮಾಡ್ತಾರೆ. ಇಷ್ಟು ಟೈಮಿಂದ ಇಷ್ಟು ಟೈಮಲ್ಲಿ ಹೋಗಬೇಕು, ಏನು ಮೀಟಿಂಗ್ ಮಾಡಬೇಕು, ಯಾರ ಜೊತೆ ಮೀಟಿಂಗ್ ಮಾಡಬೇಕು, ಎಷ್ಟು ಮಾತಾಡಬೇಕು, ಅವ್ರ ಜೊತೆ ಹೆಂಗಿರಬೇಕು, ಇದೆಲ್ಲ ಅವರೆಲ್ಲ ಸೆಟ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಹೇಳ್ತಾರೆ ಬಾಬಾ, ಎಷ್ಟೇ ದೊಡ್ಡ ಮನುಷ್ಯ ವ್ಯಕ್ತಿ ಇದ್ರೂ ಕೂಡ ಅವ್ರು ಏನು ಮಾಡ್ತಾರೆ, ಪ್ರೋಗ್ರಾಮನ್ನು ಮಾಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಜೈಸೆ ಆಯಾ ವೈಸೆ ಕರ್ ಲಿಯಾ ಐಸೆ ನಹಿ ಚಲ್ತೆ. ಬಂದೆ ಮಾಡಿದೆ ಹೋದೆ ಅಂತ ಹಂಗಿರೋದಿಲ್ಲ. ಉನ್ಹೋಂಕಾ ಏಕ್ ಸೆಕೆಂಡ್ ಪ್ರೋಗ್ರಾಮ್ ಸೆ ಬುಕ್ ಹೋತಾ ಹೇ. ದೊಡ್ಡ ದೊಡ್ಡ ವ್ಯಕ್ತಿಗಳ ಪ್ರೋಗ್ರಾಮ್ ಏನಿರ್ತವೆ ಬುಕ್ ಆಗಿರ್ತದೆ. ಯಾರು ಇಷ್ಟರಿಂದ ಇಷ್ಟು ಯಾರನ್ನು ಮೀಟ್ ಮಾಡಬೇಕು, ಇಷ್ಟರಿಂದ ಇಷ್ಟು ಯಾರನ್ನು ಮೀಟ್ ಮಾಡಬೇಕು ಅಂಥೇಳಿ ಬುಕ್ಕಿಂಗ್ ಇರ್ತದೆ. ಆ ಭೀ ಶ್ರೇಷ್ಠಾತ್ಮಾಯೇ ಹೋ. ಅವ್ರೇನು ದೊಡ್ಡ ದೊಡ್ಡವ್ರಂತೇನು ಅಂತೀವಲ್ಲ, ಅವ್ರಿಗಿಂತ ನೀವೇನಾಗಿದ್ದೀರಾ ಶ್ರೇಷ್ಠಾತ್ಮಗಳು. तो प्रोग्राम सेट होना चाहिए. प्रोग्रामನ್ನು ಸೆಟ್ ಮಾಡ್ಕೊಳ್ಳಿ. कोई को प्रोग्राम बनाने का ढंग आता है, कोई को नहीं आता है. ಪ್ರೋಗ್ರಾಮ್ ಮಾಡ್ಕೊಳ್ಳೋದು ಕೆಲವರಿಗೆ ಗೊತ್ತಿದೆ, ಇನ್ನು ಕೆಲವರಿಗೆ ಗೊತ್ತಿಲ್ಲ. ಸ್ಥೂಲ ಕಾರೋಬಾರ್ ಮೇ ಭೀ ಐಸೆ ಹೋತಾ ಹೇ. ಸ್ಥೂಲ ಕಾರ್ಯದಲ್ಲಿ ಹಂಗೆ ಆಗ್ತದೆ. जितना जिसको अपना प्रोग्राम सेट करना आता है उतना ही समझो अपनी स्थिति पर भी सेट होना आता है. ಎಷ್ಟೆಷ್ಟು ತಮ್ಮ ಪ್ರೋಗ್ರಾಮ್ಗಳನ್ನು ಸೆಟ್ ಮಾಡೋಕ್ಕೆ ಬರುತ್ತೆ ತಿಳ್ಕೊಳ್ಳಿ, ತಮ್ಮ ಸ್ಥಿತಿಯನ್ನು ಕೂಡ ಸೆಟ್ ಮಾಡ್ಕೊಳ್ತೀರಾ. नहीं तो बिना प्रोग्राम बनाने से जैसे बातें नीचे ऊपर होती हैं वैसे स्थिति भी नीचे ऊपर होती है. ಪ್ರೋಗ್ರಾಮ್ ಸೆಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಿಮ್ಮ ಸ್ಥಿತಿ ಮೇಲೆ ಕೆಳಗೆ ಹೇಗಾಗ್ತದೋ ಹಾಗೇ ಸ್ಥಿತಿನೂ ಕೂಡ ಮೇಲೆ ಕೆಳಗೆ ಆಗ್ತದೆ. ಮಾತುಗಳು ಮೇಲೆ ಕೆಳಗೆ ಹೇಗಾಗ್ತಾವೋ ಸ್ಥಿತಿನೂ ಹೆಚ್ಚು ಕಡಿಮೆ ಆಗ್ತದೆ. ಸೆಟ್ ನಹಿ ಹೋತಿ ಹೇ, ಸೆಟ್ ಆಗೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅಂತರ್ಮುಖಿ ಆಗಬೇಕು ಅಂತಂದರೆ ಅಮೃತ ವೇಳೆಯಲ್ಲೇ ಎಲ್ಲ ಪ್ರೋಗ್ರಾಮ್ಗಳನ್ನು ಸೆಟ್ ಮಾಡ್ಕೊಳ್ಳಿ. ಯಾವ್ಯಾವ ಟೈಮಿಗೆ ನಾನು ಹೆಂಗಿರಬೇಕು, ಹೆಂಗೆ ನೆನಪು ಮಾಡಬೇಕು ಬಾಬಾಗ, ಅಶರೀರಿ ಹೆಂಗಾಗಬೇಕು, ವಿದೇಹಿ ಹೆಂಗಾಗಬೇಕು, ಸುದರ್ಶನ ಚಕ್ರಧಾರಿ ಹೆಂಗಾಗಬೇಕು, ಬಾಬನ ಜೊತೆ ಏನು ಮಾತಾಡಬೇಕು, ಯಾವಾಗ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಇದೆಲ್ಲವನ್ನು ಏನು ಮಾಡ್ಕೊಳ್ರಿ ಅಮೃತ ವೇಳೆಯಲ್ಲೇ ಸೆಟ್ ಮಾಡಿಕೊಡ್ರಿ ಅಂತ ಹೇಳ್ತಾರೆ ಬಾಬಾ. ಆವಾಗ ನಿಮ್ಮ ಸ್ಥಿತಿ ಹೆಚ್ಚಾಗ್ತದೆ. ನಿಮ್ಮ ಒಳಗಡೆ ಏನೇನಿದೆಯೋ ಅದನ್ನೆಲ್ಲ ಆವಿಷ್ಕಾರ ಮಾಡೋಕ್ಕಾಗ್ತದೆ ಅಂತ ಬಾಬಾ ಇಷ್ಟೊತ್ತನ ಹೇಳಿದರು. ಅಚ್ಛಾ, ಓಂ ಶಾಂತಿ.